ಎಸ್ ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ. 32 ವರ್ಷಕ್ಕೆ ಇಹಲೋಕವನ್ನ ತ್ಯಜಿಸಿದ್ದಾರೆ ಪೂನಂ ಪಾಂಡೆ. ಸರ್ವೈಕಲ್ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ನಿಧನ. ಉತ್ತರ ಪ್ರದೇಶದ ಕಾನ್ಪುರದ ತಮ್ಮ ನಿವಾಸದಲ್ಲಿ ಪೂನಂ ಪಾಂಡೆ ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದಾರೆ. ಸದಾ ವಿವಾದಗಳಿಂದ ಬಹಳ ಹೆಸರಾಗಿದ್ದಂತಹ ಪೂನಂ ಪಾಂಡೆ ಮಾಡೆಲ್ ಆಗಿದ್ರು, ನಟಿಯಾಗಿ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ವಿವಾದದಿಂದಲೇ ಹೆಸರು ಮಾಡಿದಂತಹ ಪೂನಂ ಪಾಂಡೆ 32 ವರ್ಷಕ್ಕೆ ಇಹಲೋಕ ತ್ಯಜಿಸಿದ್ದು ಕ್ಯಾನ್ಸರ್ನಿಂದಾಗಿ ನಿಧನರಾಗಿದ್ದಾರೆ. ಸರ್ವೈಕಲ್ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ನಿಧನ. ನಿನ್ನೆಯಷ್ಟೇ ಬಜೆಟ್ನಲ್ಲೂ ಕೂಡ ಸರ್ವೈಕಲ್ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನ್ ಅನ್ನ ಕೊಡೋದಕ್ಕೆ ಮುಂದಾಗುವಂತಹ ಹೇಳಿಕೆಯನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಅದರ ಬೆನ್ನಲ್ಲೇ ಈಗ ಸರ್ವೈಕಲ್ ಕ್ಯಾನ್ಸರ್ನಿಂದಲೇ ಒಬ್ಬ ಜನಪ್ರಿಯ ಮಾಡೆಲ್ ಬಾಲಿವುಡ್ ನಟಿ 32 ವರ್ಷಕ್ಕೆ ಇಹಲೋಕ ತ್ಯಜಿಸಿರುವಂತದ್ದು ದುರದೃಷ್ಟಕರ. ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಅದು. ಆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಪೂನಂ ಪಾಂಡೆ. ಕಾನ್ಪುರದ ನಿವಾಸದಲ್ಲಿ ಪೂನಂ ನಿಧನ. 2011ರ ಕ್ರಿಕೆಟ್ ವರ್ಲ್ಡ್ ಕಪ್ ನಮಗೆ ನೆನಪಿದ್ರೆ, ಆ ಸಂದರ್ಭದಲ್ಲಿ ಕ್ರಿಕೆಟ್ ವಿಶ್ವಕಪ್ ಅನ್ನ ಭಾರತ ಗೆದ್ರೆ ಬೆತ್ತಲಾಗೋದಾಗಿ ಹೇಳಿ ಬಹಳ ದೊಡ್ಡ ಹೆಸರಾಗಿತ್ತು. ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಪೂನಂ ಪಾಂಡೆ ಅವರ ಹೆಸರು, ಆ ಹೇಳಿಕೆ. ಹೀಗೆ ಇನ್ನೂ ಹಲವು ವಿವಾದಗಳಿಗೆ ಗುರಿಯಾಗಿದ್ರು ಪೂನಂ ಪಾಂಡೆ. ಆದರೆ ಕೇವಲ 32 ವರ್ಷಕ್ಕೆ ಕ್ಯಾನ್ಸರ್ ಅವರನ್ನ ಬಲಿ ಪಡೆದುಬಿಟ್ಟಿದೆ. ವಿವಾದಿತ ಹೇಳಿಕೆಯಿಂದ ಗುರುತಿಸಿಕೊಳ್ತಾ ಇದ್ದಂತಹ ಪೂನಂ ಉತ್ತರ ಪ್ರದೇಶದ ಕಾನ್ಪುರದ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಬಹಳ ದೊಡ್ಡ ಆಘಾತ ಚಿತ್ರ ತಂಡಕ್ಕೆ. ಜೊತೆಗೆ 32 ವರ್ಷಕ್ಕೆ ಇಹಲೋಕವನ್ನು ತ್ಯಜಿಸಿರುವಂತಹ ಪೂನಂ ಈ ರೀತಿ ಸರ್ವೈಕಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅನ್ನುವಂಥದ್ದು ಎಲ್ಲೂ ಕೂಡ ಹೊರಬಂದಿರಲಿಲ್ಲ. ಎಷ್ಟು ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಅವರನ್ನ ಬಲಿ ಪಡೆದಿರುವಂಥದ್ದು ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ. ಜೊತೆಗೆ ಪೂನಂ ಅಭಿಮಾನಿಗಳಿಗೂ ಕೂಡ ಬಹಳ ದೊಡ್ಡದಾದಂತಹ ಆಘಾತ. ಗರ್ಭಕಂಠದ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ನಿಧನರಾಗಿದ್ದಾರೆ. 2013ರಲ್ಲಿ ನಶಾ ಎನ್ನೋ ಚಿತ್ರದೊಂದಿಗೆ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೂ ಮುನ್ನ ಮಾಡೆಲಿಂಗ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು ಪೂನಂ ಪಾಂಡೆ. ಅದಕ್ಕಿಂತಲೂ ಹೆಚ್ಚಾಗಿ ವಿವಾದಗಳಿಂದಲೇ ಗುರುತಿಸಿಕೊಂಡಂಥವ್ರು. ತಮ್ಮ ಬೋಲ್ಡ್ ವಿಡಿಯೋಗಳು, ಬೋಲ್ಡ್ ಹೇಳಿಕೆಗಳಿಂದ ಬಹಳ ಬಾರಿ ಫೇಮಸ್ ಆಗಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುಗುಣ ಈಗ ಸಂಪರ್ಕದಲ್ಲಿದ್ದಾರೆ. ಸುಗುಣ, 32 ವರ್ಷಕ್ಕೆ ಪೂನಂ ಪಾಂಡೆ ಇನ್ನಿಲ್ಲ ಅಂತ ಅನ್ನೋದು ನಿಜಕ್ಕೂ ಶಾಕಿಂಗ್ ಸುದ್ದಿ. ಅವರಿಗೆ ಕ್ಯಾನ್ಸರ್ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಸುದ್ದಿ ಆದದ್ದು ಕೇಳಿ ಬಂದಿಲ್ಲ. ಏನಾಯ್ತಂತೆ? ಯಾವಾಗಿನಿಂದ ಬಾಧಿಸ್ತಾ ಇತ್ತು ಅವರಿಗೆ ಕ್ಯಾನ್ಸರ್? ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ನಿಜ ಪ್ರತಿಮಾ, ಈ ವಿಷಯ ಇಡೀ ಒಂದು ಬಾಲಿವುಡ್ ಇಂಡಸ್ಟ್ರಿಗೆ ಮತ್ತು ಒಂದು ಇಡೀ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬಿಗ್ ಶಾಕ್ ಆಗಿದೆ. ಯಾರ ಹತ್ರನೂ ಅವರು ಇಲ್ಲಿವರೆಗೂ ಹೇಳ್ಕೊಂಡಿರಲಿಲ್ಲ. ಸರ್ವಿಕಲ್ ಕ್ಯಾನ್ಸರ್ ನಿಂದ ಅವರು ಮೃತಪಟ್ಟಿದ್ದಾರೆ ಅಂತ ಅವರದ್ದೇ ಅಕೌಂಟ್ ನಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಗ್ಗೆ ಇವತ್ತು ಒಂದು ಪೋಸ್ಟ್ ಬರುತ್ತೆ. ಅದನ್ನ ನೋಡಿ ಎಲ್ರು ಶಾಕ್ ಆಗ್ತಾರೆ. ಇದು ಬಹುಶಃ ಏನೋ ಪ್ರ್ಯಾಂಕ್ ಇರಬಹುದು, ಪ್ರ್ಯಾಂಕ್ ಪೋಸ್ಟ್ ಇರಬಹುದು ಅಂತ ಎಲ್ರು ಅನ್ಕೊಳ್ತಾರೆ ಫಸ್ಟ್ಗೆ. ನಂತರ ಅವರ ಒಂದು ಫ್ಯಾಮಿಲಿ, ಫ್ರೆಂಡ್ಸ್ ಈ ಗ್ರೂಪ್ ಅನ್ನ ಕೇಳ್ಕೊಂಡಾಗ ಸೋರ್ಸಸ್ ಹೌದು ನಿಜ ಅನ್ನೋಂಥದ್ದು ಗೊತ್ತಾಗತ್ತೆ. ಅವರು ಯಾವತ್ತೂ ಕೂಡ ಅವರಿಗೆ ಒಂದು ಸರ್ವಿಕಲ್ ಕ್ಯಾನ್ಸರ್ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಅವರು ಯಾರ ಹತ್ರನೂ ಅವ್ರು ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ಎಲ್ರಿಗೂ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅಂಡ್ ಅವ್ರಿಗೆ ಈಗಾಗ್ಲೇ ಗೊತ್ತಿರೋ ಹಾಗೆ ಅವರು ಬೋಲ್ಡ್ ವಿಡಿಯೋಸ್ ಇಂದ ಸಿಕ್ಕಾಪಟ್ಟೆ ಯಾವಾಗ್ಲೂ ವಿವಾದಕ್ಕೆ ಒಳಗಾಗ್ತಾ ಇದ್ರು. ಯಾವಾಗ್ಲೂ ಕ್ರಿಕೆಟ್ ಇದಿರಬಹುದು ಅಥವಾ ಕೆಲವೊಂದು ವಿಷಯಗಳಿಗೆ ನಾನು ನಗ್ನವಾಗಿ ಕಾಣಿಸ್ಕೊಳ್ತೀನಿ, ಈ ಸರಿ ಏನಾದ್ರೂ ಇಂಡಿಯಾ ಮ್ಯಾಚ್ ಗೆದ್ರೆ, ಈ ತರದೆಲ್ಲ ಹೇಳ್ತಿದ್ರು. ಮತ್ತೆ ಗೋವಾದಲ್ಲಿ ಒಂದು ನಗ್ನ ವಿಡಿಯೋ ಒಂದು ಶೂಟ್ ಮಾಡೋದಕ್ಕೋಸ್ಕರ ಹೋಗಿ ವಿವಾದಕ್ಕೊಳಗಾಗಿ ಬಂಧನಕ್ಕೂ ಒಳಗಾದ್ರು. ಮತ್ತೆ ಅವರು ಒಬ್ಬ ವ್ಯಕ್ತಿ ಜೊತೆ ಮದುವೆಯಾಗಿ 10 ದಿನದಲ್ಲಿ ಡಿವೋರ್ಸ್ ಕೊಟ್ಟು ಅವರನ್ನ ಪೊಲೀಸ್ ಬಂಧನಕ್ಕೆ ಒಳಪಡಿಸ್ತಾರೆ. ಮತ್ತೆ ನನಗೆ ಅವರು ಚಿತ್ರಹಿಂಸೆ ಕೊಡ್ತಿದ್ರು ಅಂತ ಹೇಳ್ತಿದ್ರು. ಆದ್ರೆ ಅವರು ಆದ್ರೂ ಕೂಡ ಆಕ್ಟಿವ್ ಆಗೇ ಇದ್ರು.
ಇತ್ತೀಚೆಗಷ್ಟೇ ಅವರ ಪೋಸ್ಟ್ ಗಳನ್ನ ನೋಡಬಹುದು. ಆದ್ರೆ ಅವರು ಎಲ್ಲೂ ಕೂಡ ನಾನು ಈ ಒಂದು ಕ್ಯಾನ್ಸರ್ ನಿಂದ ಬಳಲ್ತಿದ್ದೆ ಅನ್ನೋ ವಿಚಾರವನ್ನ ಎಲ್ಲೂ ಹೇಳಿಲ್ಲ. ಕನ್ನಡದಲ್ಲಿ ಒಂದು ಲವ್ ಈಸ್ ಪಾಯ್ಸನ್ ಅನ್ನುವಂತ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಅನ್ನು ಕೂಡ ಅವರು ಮಾಡಿದ್ರು. ಇತ್ತೀಚೆಗೆ ಸೌತ್ ಸಿನಿಮಾಗಳ ಒಂದು ಐಟಮ್ ಸಾಂಗ್ಸ್ ಹಲವಾರು ಸಿನಿಮಾಗಳಲ್ಲಿ, ತೆಲುಗುವಲ್ಲಿ ಮತ್ತೆ ಕನ್ನಡದಲ್ಲಿ ಹಾಗೆ ಬೇರೆ ಭಾಷೆಯಲ್ಲೂ ಕೂಡ ಅವರು ನಟಿಸಿದ್ರು. ಸಿಕ್ಕಾಪಟ್ಟೆ ಯಾವಾಗ್ಲೂ ವಿವಾದ ಏನು ಕಿರಿಕ್ ರಾಣಿ ಕಾಂಟ್ರವರ್ಸಿ ನಟಿ ಅಂತ ಹೇಳ್ಬಿಟ್ಟೆ ಅವರು ಹೆಸರಾಗಿದ್ರು ಪ್ರತಿಮಾ. ಸುಗುಣ, ನಿಜಕ್ಕೂ ಬಹಳ ಬೇಸರದ ಸಂಗತಿ. ಕ್ಯಾನ್ಸರ್ನಂತಹ ಕಾಯಿಲೆ ಇಷ್ಟು ಚಿಕ್ಕ ವಯಸ್ಸಿಗೆ ಪೂನಂ ಪಾಂಡೆ ಅವರನ್ನ ಬಲಿ ಪಡೆದ್ಬಿಡ್ತು ಅಂತಂದರೆ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಭಾಳಷ್ಟು ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿಂದ ಬಳಲಿ ಅದರಿಂದ ಗೆದ್ದು ಬಂದಂತಹ ನಟಿಯರನ್ನು ನಾವು ನೋಡಿದ್ದೀವಿ. ಯಾವ ರೀತಿಯಲ್ಲಿ ಅದರಿಂದ ಹೊರಬರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿದ್ರು. ಆದರೆ ಪೂನಂ ಇಷ್ಟು ಚಿಕ್ಕ ಏಜಿಗೆ ಸರ್ವೈಕಲ್ ಕ್ಯಾನ್ಸರ್ ಅವ್ರನ್ನ ಬಲಿ ಪಡಿತು ಅಂತಂದರೆ ನಂಬೋದಕ್ಕೆ ನಿಜಕ್ಕೂ ಕೂಡ ಬಹಳ ಕಷ್ಟಕರ. ಅವರ ಕುಟುಂಬದ ಕಡೆಯಿಂದಾಗಲಿ ಅವರ ಪತಿಯಿಂದಾಗಲಿ ಏನಾದರೂ ಹೇಳಿಕೆಗಳು ಹೊರಬರ್ತಾ ಇದೆಯಾ? ಅಂದರೆ ಎಲ್ಲವರು ಏನಾದರೂ ಚಿಕಿತ್ಸೆ ಪಡಿತಾ ಇದ್ರು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಿದೆಯಾ? ಹೇಗೆ? ಈಗ ಜಸ್ಟ್ ಬಂದಂತಹ ಸುದ್ದಿ ಇದಾಗಿದೆ ಪ್ರತಿಮಾ. ಇಡೀ ಇಂಡಸ್ಟ್ರಿ ಈಗ ಎಲ್ರು ಏನಾಯ್ತು ಅನ್ನೋಂತ ಒಂದು ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಎಲ್ರು ಕೂಡ ಬಯಸ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾರು ಕೂಡ ಈ ವಿಚಾರವನ್ನ ಇನ್ನೂ ಕಂಪ್ಲೀಟ್ ಆಗಿ ಹೇಳಿಲ್ಲ. ಮತ್ತೆ 4 ದಿನಗಳ ಹಿಂದೆ ಅಷ್ಟೇ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಅವರು ಆರೋಗ್ಯವಾಗಿದ್ದಾರೆ ಅಂತಾನೆ ಕಾಣಿಸುತ್ತೆ. ಅವರ ಇನ್ಸ್ಟಾಗ್ರಾಮ್ ನಲ್ಲಿ ನಾವು ನೋಡ್ಬೋದು ಆ ವಿಡಿಯೋನ. ಅವರು 4 ದಿನಗಳ ಹಿಂದೆ ಅಷ್ಟೇ 30th January ಅವರು ಒಂದು ಈವೆಂಟ್ ಗೆ ಹೋದಾಗ ಅದನ್ನ ಮಾಡಿದಂತಹ ಒಂದು ವಿಡಿಯೋನ ಅವರು ಪೋಸ್ಟ್ ಮಾಡಿರ್ತಾರೆ. ಇಷ್ಟೆಲ್ಲ ಚೆನ್ನಾಗಿದ್ದಂತ ಪೂನಂಗೆ ಇದ್ದಕ್ಕಿದ್ದ ಹಾಗೆ ಹೇಗೆ ಇವರು ಮೃತಪಟ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಅಂತ ಹೇಳ್ಬೋದು. ಮತ್ತೆ ಅವ್ರು ಯಾರ ಹತ್ರನೂ ಯಾಕೆ ಈ ವಿಚಾರವನ್ನ ಹಂಚ್ಕೊಂಡಿರ್ಲಿಲ್ಲ ಅನ್ನುವಂಥದ್ದು ಕೂಡ ಎಲ್ರಿಗೂ ಶಾಕಿಂಗ್ ವಿಷಯ. ಅವರ ಪೋಸ್ಟ್ ಅಲ್ಲೇ ಅಂದ್ರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಅವರು ತೀರ್ಕೊಂಡಿದ್ದಾರೆ ಅನ್ನೋದನ್ನ. ಅಂದ್ರೆ ಬಹುಶಃ ಅವರ ಬಹಳ ಆತ್ಮೀಯರಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು, ಕೆಲವು ಜನರಿಗೆ ಅನ್ನುವಂಥದ್ದು ಗೊತ್ತಾಗತ್ತೆ ಪ್ರತಿಮಾ. ಆಮೇಲೆ ಈ ಸೆಲೆಬ್ರಿಟೀಸ್ ಎಸ್ಪೆಷಲಿ ಈ ಬಾಲಿವುಡ್ ನಲ್ಲಿ ಇರುವಂತಹವರು ಮತ್ತೆ ತುಂಬಾ ಅವರ ಒಂದು ಈ ಒಂದು ಸರ್ಜರೀಸ್ಗೆ ಒಳಗಾಗಿರ್ತಾರೆ. ಬಹುಶಃ ಅದ್ರದ್ದು ಎಫೆಕ್ಟ್ ಏನಾದ್ರೂ ಇರಬಹುದಾ? ಪೂನಂಗೂ ಕೂಡ ಅಂತ ಒಂದು ಇದನ್ನ ಅವರು ಎದುರಿಸಿದ್ರ ಅನ್ನುವಂತ ಒಂದು ಅನುಮಾನ ಹುಟ್ಟುತ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇನ್ನೂ ಬರ್ಬೇಕಾಗಿದೆ ಪ್ರತಿಮಾ. ಸುಗುಣ, ಈಗ ಪೂನಂ ಏನಿಲ್ಲ ಅನ್ನೋದು ನಿಜಕ್ಕೂ ಶಾಕಿಂಗ್. ಆದರೆ ಅವರ ಸಿನಿ ಜರ್ನಿಯನ್ನು ಗಮನಿಸಿದಾಗ ಅಥವಾ ಅವರು ಮಾಡ್ಲಿಂಗ್ ಕರಿಯರನ್ನು ಗಮನಿಸಿದಾಗ ಅವರು ಎಂಟ್ರಿ ಆದದ್ದು ಬಹಳಷ್ಟು ವಿವಾದಗಳಿಂದ ಅವರು ಎಲ್ರಿಗೂ ಪರಿಚಿತ ಆದಂಥದ್ದು. ಆದರೆ ಅದನ್ನು ಹೊರತುಪಡಿಸಿ ಅವರು ಯಾವ ರೀತಿ ಆಕ್ಟಿವ್ ಆಗಿ ಇದ್ರು ಫಿಲ್ಮ್ ಫೀಲ್ಡ್ನಲ್ಲಿ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಹೌದು, ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಶಿಲ್ಪಾ ಶೆಟ್ಟಿ ಅವರ ಪತಿಯವರ ಒಂದು ಕೇಸ್ನಲ್ಲೂ ಕೂಡ ಪೂನಂ ಇದ್ರು. ಆ ಒಂದು ವಿವಾದವೂ ಕೂಡ ಇದೆ. ಮತ್ತೆ ಕಂಗನಾ ಜೊತೆಗೆ ತಮ್ಮ ಪತಿ ಅವರಿಗೆ ಕೊಡ್ತಾ ಇದ್ದಂತಹ ಒಂದು ಚಿತ್ರಹಿಂಸೆಯ ಬಗ್ಗೆ ಕೂಡ ಅವರು ಕಂಗನಾ ಜೊತೆಗೆ ಹಂಚ್ಕೊಂಡಿದ್ರು ಅನ್ನೋ ವಿಷಯವನ್ನ ಕೂಡ ಅವರು ಇತ್ತೀಚೆಗೆ ಹೇಳ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಮದ್ವೆ ಆಗ್ತಾರೆ, ಒಬ್ಬ ವ್ಯಕ್ತಿನ ಮದ್ವೆ ಆದ್ಮೇಲೆ 10 ದಿನದಲ್ಲಿ ಅವರು ಡಿವೋರ್ಸ್ ಅನ್ನ ಪಡ್ಕೋತಾರೆ. ಬಹುಶಃ ಇವರ ಒಂದು ಲೈಫ್ ಸ್ಟೈಲ್, ಅವರ ಒಂದು ಲೈಫ್ ಸ್ಟೈಲ್ ಒಂದು ಹೊಂದಾಣಿಕೆ ಆಗದೆ ಇರಬಹುದು ಅನ್ನೋಂಥದ್ದು ಗೊತ್ತಾಗತ್ತೆ. ಆಮೇಲೆ ಮುಖ್ಯವಾಗಿ ಐಟಮ್ ಸಾಂಗ್ಸ್ ಅನ್ನ ಮಾಡ್ತಾ ಇದ್ರು. ಮತ್ತೆ ಬೋಲ್ಡ್ ಹೇಳಿಕೆಗಳನ್ನ ಕೊಡೋದಕ್ಕೆ ಪೂನಂ ಪಾಂಡೆ ತುಂಬಾನೇ ಫೇಮಸ್ ಆಗಿದ್ರು. ರಿಯಾಲಿಟಿ ಶೋಸ್ ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಿದ್ರು. ಮುಖ್ಯವಾಗಿ ಬೋಲ್ಡ್ ಡ್ರೆಸ್ ಗಳಲ್ಲಿ ಹಾಟ್ ಫೋಟೋಸ್ ಅನ್ನ ಅವರು ಪೋಸ್ಟ್ ಮಾಡುವಂಥದ್ದು. ಇದಕ್ಕೆ ಎಷ್ಟೊಂದ್ ಸಾರಿ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಒಂದ್ಸಾರಿ ಡಿಲೀಟ್ ಆಗಿ ಬ್ಯಾನ್ ಆಗಿ ಮತ್ತೆ ಅವರು ಹೊಸದನ್ನ ಶುರು ಮಾಡಿದ್ರು. ಈ ರೀತಿ ಬಹಳಷ್ಟು ವಿಚಾರಗಳಿಗೆ ಹಲವಾರು ಒಂದು ನೆಗೆಟಿವ್ ವಿಚಾರಗಳಿಗೆ ಅವರು ತುಂಬಾ ಫೇಮಸ್ ಆಗಿದ್ರು. ಆದ್ರೆ ಯಾವತ್ತೂ ಕೂಡ ಸ್ವೀಟ್ ಗರ್ಲ್ ಅಂತಾನೆ ಇಂಡಸ್ಟ್ರಿಯಿಂದ ಕರೆಸ್ಕೊಂಡಿದ್ರು. ಬಟ್ ಅವರ ಒಂದು ಕೆಲವೊಂದು ಬೋಲ್ಡ್ ನಿರ್ಧಾರಗಳು ಎಲ್ರಿಗೂ ಕೂಡ ಆಗಾಗ ಶಾಕ್ ಅನ್ನ ನೀಡ್ತಾ ಇತ್ತು. ಕಾಂಟ್ರವರ್ಸಿ ಗರ್ಲ್ ಅಂತ ಯಾವಾಗ್ಲೂ ಅವರು ಬಿರುದನ್ನ ಪಡ್ಕೊಳ್ತಾ ಇದ್ರು. ಬಿಕಾಸ್ ಆಫ್ ಬೋಲ್ಡ್ನೆಸ್ ಇಂದಾನೆ ಅವರು ಆ ಒಂದು ವಿಚಾರದಲ್ಲಿ ಹೆಸರಾಗಿತ್ತು ಅಂತ ಅನ್ಸತ್ತೆ. ಹಾಗೇನೆ ರಿಯಾಲಿಟಿ ಶೋಸ್ ಗಳಲ್ಲಾಗ್ಲಿ, ಅವರು ಮಾಡ್ತಾ ಇದ್ದಂತ ಐಟಮ್ ಸಾಂಗ್ಸ್ ಆಗ್ಲಿ, ಡಾನ್ಸ್ ಆಗ್ಲಿ, ಇದರಿಂದ ಅವರು ತುಂಬಾನೇ ಫೇಮಸ್ ಆಗಿದ್ರು. ಆದ್ರೆ ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಇದೇನು ಅಂದ್ರೆ ಜಸ್ಟ್ 32 years 32 ವರ್ಷಕ್ಕೆ ಅವರು ಕ್ಯಾನ್ಸರ್ ನಿಂದ ಸಾವನ್ನ ಹೊಂದಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಜನ, ನೀವು ಈಗಾಗಲೇ ಹೇಳಿದ ಹಾಗೆ ಬಾಲಿವುಡ್ ನಲ್ಲಿ ಸುಮಾರು ಜನ ಹೀರೋಯಿನ್ಸ್ ಇರಬಹುದು, ಹೀರೋಗಳಿರಬಹುದು, ಕ್ಯಾನ್ಸರ್ ನ ಗೆದ್ದಂತಹ ಪ್ರಕರಣಗಳು ಬಹಳಷ್ಟು ಇದೆ. ಆದ್ರೆ ಪೂನಂ ಯಾಕೆ ಈ ವಿಚಾರದಲ್ಲಿ ನಿಜವಾಗ್ಲೂ ಅವ್ರೇನಾದ್ರು ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ವಾ? ಅಥವಾ ಅವ್ರಿಗೆ ಗೊತ್ತಿದ್ರು ಅವರು ಆ ವಿಚಾರವಾಗಿ ಮೌನ ವಹಿಸಿದ್ರ? ಇರೋಷ್ಟು ದಿವಸ ನಾವು ಖುಷಿಯಾಗಿ ಇರೋಣ, ನನ್ನ ಕೆಲಸಗಳಲ್ಲಿ ನಾನು ಆಕ್ಟಿವ್ ಆಗಿರೋಣ ಅಂತ ಅನ್ಕೊಂಡಿದ್ರ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಸುಗುಣ ತಮ್ಮೆಲ್ಲ ಮಾಹಿತಿಗೆ. ಗರ್ಭಕಂಠದ ಕ್ಯಾನ್ಸರ್ ಪೂನಂ ಪಾಂಡೆ ಅವರನ್ನ ಬಲಿ ಪಡೆದುಬಿಟ್ಟಿದೆ. ಕೇವಲ 32 ವರ್ಷ ಈ ನಟಿಗೆ. ಬಾಲಿವುಡ್ ನಟಿ ಮತ್ತು ಮಾಡೆಲ್ ಆಗಿದ್ದಂಥ ಪೂನಂ ಸದಾ ವಿವಾದಿತ ಹೇಳಿಕೆಗಳಿಂದ ಹೆಸರಾಗ್ತಾ ಇದ್ರು. ಆದರೆ ಈ ಬಾರಿ ಅವರು ಈ ರೀತಿ ಗರ್ಭಕಂಠದ ಕ್ಯಾನ್ಸರ್ ಅವರನ್ನ ಇಷ್ಟು ಚಿಕ್ಕ ಏಜಿಗೆ ಬಲಿ ಪಡೆದುಬಿಡ್ತು ಅಂತ ಅನ್ನೋದು ಆಘಾತಕಾರಿಯಾದಂಥ ವಿಚಾರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.